ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿನ್ನೆ ಎಲ್ಲ ವೀಡಿಯೋಸ್ ಹಾಕಿದ್ದೆ, ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ತುಂಬ ಖುಷಿ ಆಯಿತು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿರಿ ಗಾಯ್ಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವ್ಯೂಸ್ ಬರ್ತವೆ ಅಂತ ಹೇಳಿ, ಆದರೂ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದ್ದಾವೆ. ಈ ಥರ ವ್ಯೂಸ್ ಬರ್ತಿದ್ರೆ ನಮಗೂ ವಿಡಿಯೋ ಮಾಡಬೇಕು ಅಂತೇಳಿ ಅನಿಸುತ್ತೆ. ಸೊ ಗಾಯ್ಸ್, ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಸ್ವಲ್ಪ ಟೀ ಮಾಡ್ಕೊಂಡಿರ್ತೀವಿ ಅಂತೇಳಿ ಕುಡಿತಾ ಇದ್ದೀನಿ. ನಾನು ಒಬ್ಬಳಿಗೆ ಟೀ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ ಬೇರೆ ಎಲ್ಲ ಬಾಡಿಗೆ ಹೋಗಿದ್ದಾರೆ. ನಾನು ಹೇಳ್ತೀನಲ್ಲ ಯಾವಾಗಲೂ ಬಾಡಿಗೆ ಹೋಗ್ತಾರೆ ಅಂತೇಳಿ. ಸೊ ಅವ್ರು ಬಾಡಿಗೆ ಹೋಗಿದ್ದಾರೆ, ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಟೀ ಮಾಡಿದ್ದೀನಿ. ಟೀ ಆಯಿತು. ನೆಕ್ಸ್ಟು ನಾನು ಗಾಯ್ಸಲ್ಲಿ ನಾವು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟು ಇಕ್ಕಿದ್ದೆ. ಸೊ ಇವಾಗ ಒಂದೆರಡು ದೋಸೆ ಹಾಕೋಣ ಅಂತ ಟಿಫನಿಗೆ. ನನ್ನ ಮಗಳು ಸ್ಕೂಲಿಗೆ ರೆಡಿಯಾಗಿದ್ದಾಳೆ, ಅವಳಿಗೆ ಒಂದೆರಡು ಹಾಕ್ಕೊಟ್ಬಿಟ್ರೆ ತಿಂದು ಹೋಗ್ತಾಳೆ. ಸೊ ಅದಕ್ಕೆ ಇವಾಗ ನಾವು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ದೋಸೆ ಒಂದು ರೆಡಿ ಆದರೆ ಟಿಫನು ಆದಂಗೆ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ನಾವು ಐಮಂಗ್ಳು ಹೋಗಿ ಬರೋದಿದೆ ಗೋಲ್ಡ್ ಅಂಗಡಿಲಿ. ಸ್ವಲ್ಪ ಒಡವೆ ಇಟ್ಟಿದ್ವಿ, ಅಲ್ಲೇನೋ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ್ಕೊಂಡು ಬರಬೇಕು. ಸ್ವಲ್ಪ ಬಟ್ಟೆ ಜೋಡಿಸ್ಬೇಕು. ಬಟ್ಟೆ ಎಲ್ಲ ನನ್ನ ಮಗಳು ಇವಾಗ ಇಟ್ಕೊಳಕ್ಕೆ ಅಂತ ಕಿತ್ತಕ್ಕೆ ಹೋಗಿದ್ದಾಳೆ. ಎಲ್ಲ ಕ್ಲೀನಾಗಿದ್ದಾವೆ, ಅದೊಂದು ಸ್ವಲ್ಪ ಜೋಡಿಸ್ಬೇಕು. ಅದನ್ನೆಲ್ಲ ಕೆಲಸ ಮುಗಿಸಿ ನಾನು ಹೇಳಿದ್ನಲ್ಲ ಐಮಂಗ್ಳು ಹೋಗ್ಬೇಕು ಅಂತೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹಂಚು ರೆಡಿ ಆಗಿದೆ, ಇವಾಗ ದೋಸೆ ಹಾಕಬೇಕು. ಸ್ವಲ್ಪ ಕಾಯಬೇಕು ಹಂಚು. ಸೊ ಗಾಯ್ಸ್, ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ನೈಟ್ ಆವಾಗ ನಾವು ವೀಡಿಯೋಸ್ ಇದೇ ರೀತಿ ಅಪ್ಲೋಡ್ ಮಾಡ್ತಾ ಇದ್ವಲ್ಲ, ಅವಾಗ ಹಿಂಗೆ ಅಂದರೆ 2 ದಿನ 3 ದಿನ ಆದರೂ 50 ವ್ಯೂಸ್ ಬರೋದು ಹೆಚ್ಚಾಗಿತ್ತು. ಈಗ ಒಂದೇ ದಿನಕ್ಕೆ 50 ವ್ಯೂಸ್ ಬರ್ತವೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮಂಥ ಯೂಟ್ಯೂಬರ್ಸಿಗೆ 50 ವ್ಯೂಸೇ ತುಂಬ ಏನಂದರೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. 2 ದಿನ 3 ದಿನ ಆದರೂ 50 ವ್ಯೂಸ್ ಬರೋಲ್ಲ ಅಂತ ಅಂದರೆ ಇವಾಗ ಬರುತ್ತೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ ಗಾಯ್ಸ್. ಸಣ್ಣ ಯೂಟ್ಯೂಬರ್ಸಿಗೆ ಅದೇನೇ ದೊಡ್ಡ ವಿಷಯ. ನಮಗೇನೋ 1000 ಗಟ್ಟಲೆ ವ್ಯೂಸ್ ಬರಲಿ ಅಂತ ಹೇಳಿ ನಾನು ಭಾವಿಸಲ್ಲ. ಇವಾಗ ಎಷ್ಟು ಬರ್ತಿದೆಯೋ ಅಷ್ಟು ಬಂದ್ರೇ ಸಾಕು ಗಾಯ್ಸ್. ನನಗೆ ಅದೇ ತುಂಬ ಖುಷಿ ಆಗುತ್ತೆ. ಇವಾಗ ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಹಾಕ್ತಾ ಇದೆ ಗಾಯ್ಸ್. ಆಲೂಗೆಡ್ಡೆ ಪಲ್ಯ ರೆಡಿ ಮಾಡಿದ್ದೀನಿ. ಪಲ್ಯ ಜೊತೆ ದೋಸೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಗ ಆ ಕಡೆ ಮನೆ ಹತ್ರ ಹೋಗಿದ್ದಾನೆ, ಇಲ್ಲ ಬಂದಿಲ್ಲ. ಇವಾಗ ಅವನು ಬಂದರೆ ಏನು ಕೆಲಸನೂ ಮಾಡೋಕ್ಕೆ ಬಿಡೋಲ್ಲ ಗಾಯ್ಸ್ ನನ್ನ ಮಗ. ಅದಕ್ಕೆ ನಾನು ಆ ಕಡೆ ಮನೆ ಹತ್ರ ಬಿಟ್ಟು ಬಂದಿದ್ದೀನಿ. ದೋಸೆ ರೆಡಿ ಆಗ್ತಾ ಇದೆ. ಈ ರೀತಿ ಆಗಿದೆ ಫ್ರೆಂಡ್ಸ್, ನೋಡಿ ಯಾವ ರೀತಿ ಆಗಿದೆ ಅಂತ. ಈ ರೀತಿ ಆಗಿದೆ. ನನಗೇನು 2 ದೋಸೆ ಆದರೆ ಸಾಕು. ನನ್ನ ಮಕ್ಕಳಿಗೆ 1-2 ದೋಸೆ ಮಾಡಿಬಿಟ್ರೆ ಫೈನಲ್ ಕೆಲಸ ಮುಗಿಯುತ್ತೆ. ತುಂಬ ಇವು ಏನಂದರೆ ಮಳೆನೂ ಬರಲ್ಲ, ಬಿಸಿಲು ಬರಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ ವೆದರು. ನಾವು ತೊಗರಿ ಹಾಕಿದ್ದೀವಿ ಹೊಲದಲ್ಲಿ. ಸ್ವಲ್ಪ ಮಳೆ ಬಂದರೆ ನಮಗೂ ಯೂಸ್ಫುಲ್ ಆಗುತ್ತೆ. ನಾವು ಈರುಳ್ಳಿ ಹಾಕ್ತಿದ್ವಿ ಗಾಯ್ಸ್ ವರ್ಷ. ಈ ವರ್ಷ ಈರುಳ್ಳಿ ಹಾಕೋದಕ್ಕೆ ನಾವು ಬೀಜ ತಗೊಂಡು ಬಂದಿದ್ವಿ, ಬಟ್ ಮಳೆ ಬರಲಿಲ್ಲ. ಆದ್ದರಿಂದ ನಾವು ಹಾಕಕ್ಕೆ ಹೋಗಲಿಲ್ಲ. ಈರುಳ್ಳಿ ಬೀಜ ತಂದಿದ್ದನ್ನ ವಾಪಸ್ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಇವಾಗ ತೊಗರಿ ಹಾಕಿದ್ದೀವಿ 60 kg. ಈಗ ನೆಕ್ಸ್ಟು ನಾವು ಮನೆಯಲ್ಲಿ ಸೂರ್ಯಕಾಂತಿ ಬೀಜ ತಗೊಂಬರ್ತಾರೆ, ಅದನ್ನು ಸೂರ್ಯಕಾಂತಿ ಹಾಕ್ತೀವಿ. ಮತ್ತು ನೆಕ್ಸ್ಟು ನಾವು ಕಡಲೆ ಸೀಸನಲ್ಲಿ ಕಡಲೆನೂ ಹಾಕ್ತೀವಿ. ಈಗ ನಮ್ಮದು 15 ಎಕರೆ ಜಮೀನಿದೆ, ಅದು ಕಡಲೆನೂ ನಾವು ಬಿತ್ತುತ್ತೀವಿ. ನಾವು ವರ್ಷ ಈರುಳ್ಳಿ, ಮೆಕ್ಕೆಜೋಳ, ತೊಗರಿ, ಕಡಲೆ ಮತ್ತು ಶೇಂಗಾ ಎಲ್ಲ ಹಾಕ್ತಿದ್ವಿ 15 ಎಕರೆಯಲ್ಲೂ. ಈ ಸಲ ಮಳೆ ಬರಲಿಲ್ಲದ ಕಾರಣ ನಾನು ಏನೂ ಹಾಕಿಲ್ಲ. ಈಗ ಮೊನ್ನೆ ಸ್ವಲ್ಪ ಮಳೆ ಬಂದಿರೋದಕ್ಕೆ ಅಂದರೆ ಬಿತ್ತ ಹಸಿ ಹುಟ್ಟಿದೆ, ಹುಟ್ಟ ಹಸಿ ಮಳೆ ಬಂದಿದೆ. ಸೊ ಅದಕ್ಕೆ ಇವಾಗ ತೊಗರಿ ಹಾಕಿದ್ದೀವಿ. ಅದೊಂದು ಆದರೆ ಸಾಕು ಗಾಯ್ಸ್. ನೆಕ್ಸ್ಟು ಆಮೇಲೆ ಕಡಲೆ ಸೀಸನಲ್ಲಿ ಕಡಲೆ ಹಾಕೋಣ ಅಂತೇಳಿ ಇನ್ನೊಂದು ಮಂತ್ ಆಯ್ತು ಅಷ್ಟೇ ಅದು ಕಡಲೆ ಹಾಕೋಕ್ಕೆ. ಹೋದ ವರ್ಷ ಈರುಳ್ಳಿ ಕಿತ್ಕೊಂಡು ಕಡಲೆ ಹಾಕಿದ್ವಿ.
ಈ ವರ್ಷ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಹೋದ ವರ್ಷ ತುಂಬ ಲಾಸ್ ಆಯಿತು, ಈರುಳ್ಳಿ ರೇಟ್ ಸಿಗಲೇ ಇಲ್ಲ ನಮಗೆ. ಈ ವರ್ಷ ರೇಟ್ ಐತೆ, ಬಟ್ ನಾವು ಹಾಕಿಲ್ಲ. ಹಾಗೆ ನೋಡ್ರಿ ಗಾಯ್ಸ್, ರೈತರು ಹಣೆ ಬರ ಎಷ್ಟು ಕೆಟ್ಟಾಗಿರುತ್ತೆ ಅಂದರೆ ಏನಾದರೂ ಒಂದು ಅಡ್ಡಿ ಬರ್ತವೆ. ಅದಕ್ಕೆ ರೈತರು ಮುಂದೆ ಬರೋಕ್ಕಾಗಲ್ಲ. ಹಾಕೋಣಾದರೆ ಮಳೆ ಬರಲ್ಲ, ಮಳೆ ಬಂದರೆ ನಮ್ಮ ಹತ್ರ ಕೈಯಲ್ಲಿ ಕಾಸಿರಲ್ಲ ಅನ್ನೋ ಲೆಕ್ಕಾಚಾರ ಆಗುತ್ತೆ. ಫೈನಲಾಗಿ ದೋಸೆ ರೆಡಿ ಆಗ್ತಿದೆ ಗಾಯ್ಸ್. ಇದಾಗ್ಬಿಟ್ರೆ ನನ್ನ ಕೆಲಸ ಮುಗೀತು. ಏಕೋ ಆಲೂಗಡ್ಡೆ ಪಲ್ಯ ಮಾಡಿದ್ವಿ, ಬಟ್ ಅದು ನನಗೆ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಉಳ್ಸೊಪ್ಪು ಜೊತೆ ಸೊಪ್ಪಿನ ಸಾಂಬಾರು ಜೊತೆ ನಾನು ದೋಸೆನ ತಿಂತಾಯಿದ್ದೀನಿ. ಸೊ ಇಲ್ಲಿ ನಾನು ಹಾಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಉಳ್ಸೊಪ್ಪು ಮತ್ತು ದೋಸೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸಿಟಿಲಿ ಇರೋರೆಲ್ಲ ಬರೀ ಪಲ್ಯ ಮತ್ತು ಏನೋ ಚಟ್ನಿ ಇಷ್ಟೇ ಯೂಸ್ ಮಾಡೋದು. ಬಟ್ ಹಳ್ಳೀಲಿ ಹಂಗಲ್ಲ ಫ್ರೆಂಡ್ಸ್, ಏನಿರುತ್ತೋ ಅದ್ರಲ್ಲಿ ಹಾಕೊಂಡು ತಿಂದ್ಬಿಡ್ತಾರೆ. ಅದು ಇದು ಅಂತ ಏನಿಲ್ಲ, ಯಾವುದಿರುತ್ತೋ ಅದನ್ನು ತಿಂದು ಸುಮ್ಮನೆ ಹೋಗ್ಬಿಡ್ತಾರೆ. ಸೊ ಗಾಯ್ಸ್ ನೋಡಿರಿ, ಇಲ್ಲಿ ನಾನು ಹಾಕೊಂಡು ತಿಂತಿದ್ದೀನಿ. ಚೆನ್ನಾಗಿತ್ತು ಸೊಪ್ಪಿನ ಸಾಂಬಾರಿಗೂ ದೋಸೆಗೂ. ಈಗ ಚಿಕನ್ ಗ್ರೇವಿ ಅದರಲ್ಲೆಲ್ಲ ಯಾವ ರೀತಿ ತಿಂತೀರೋ ಅದೇ ರೀತಿ ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ನಾನು ರೆಡಿಯಾಗಿಬಿಟ್ಟು, ನಾನು ನನ್ನ ಮಗಳು ಹೇಳಿದ್ನಲ್ಲ ಐಮಂಗ್ಲ ಹೋಗ್ಬೇಕು ಅಂತ, ಗೋಲ್ಡ್ ಅಂಗಡಿలో ಸ್ವಲ್ಪ ಕೆಲಸ ಇತ್ತು ಅಂತೇಳಿ. ಸೊ ನಾವು ರೆಡಿಯಾಗಿಬಿಟ್ಟು ಹೊರಟಿದ್ವಿ. ಇವಾಗ ನೆಕ್ಸ್ಟು ಹಂಗೆ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಲ್ಲ, ಸರ್ಕಲಲ್ಲಿ ದೇವಸ್ಥಾನದ ಹತ್ರ ಬಂದಿದ್ವಿ. ಸೊ ದೇವಸ್ಥಾನದ ಹತ್ರ ನೋಡಿ ಕೈ ಮುಗಿದು ದೇವಸ್ಥಾನದೊಳಗೆ ಹೋಗಿ ಕೈ ಮುಗಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹೊರಗಡೆ ಬಂದು ನಾನೊಂದು ಫೋಟೋ ತಗೊಂಡೆ ದೇವಸ್ಥಾನದ್ದು. ಒಳಗಡೆ ಹೋದಾಗ ಅಲ್ಲಿ ದೇವ್ರು ಕೇಳೋರಿದ್ರು, ಮತ್ತು ಫೋಟೋ ಎಲ್ಲ ಹೊಡೆದ್ರೆ ಬೈತಾರೆ. ಸೊ ಅದಕ್ಕೆ ನಾನು ಒಳಗಡೆ ಏನೂ ಫೋನ್ ಯೂಸ್ ಮಾಡಲಿಲ್ಲ. ಇನ್ನೊಂದೇನಪ್ಪ ಅಂದರೆ ಪದೇ ಪದೇ ಫೋನು ತಗೊಂಡೋಗಿ ಅದೇ ವೀಡಿಯೋ ಮಾಡೋದೆಲ್ಲ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಫೋನ್ ಬ್ಯಾಗಲ್ಲಿ ಇಟ್ಟಿದ್ದೆ. ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಕೈ ಮುಗಿದು ಬಂದ್ವಿ. ಇವಾಗ ನೆಕ್ಸ್ಟ್ ನಾವು ಗೋಲ್ಡ್ ಅಂಗಡಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದಿದ್ವಿ. ಅದು ಮುಗಿದ್ಮೇಲೆ ಮುಗಿಸ್ಕೊಂಡು ಬಂದು ನಮ್ಮ ಮನೇಲಿ ನನ್ನ ಮಗ, ನಾನು, ನನ್ನ ಮಗಳು ಇಲ್ಲಿ ನೋಡ್ರಿ, ಇಲ್ಲಿ ಕೂತಿದ್ದಾಳೆ ನನ್ನ ಮಗಳು. ಇನ್ನಾದರೂ ಧೃತಿ ಸ್ಕೂಲ್ಗೆ ಹೋಗಿದ್ದಾಳೆ, ಬಂದಿಲ್ಲ. ಹಾಗೆ ಹೊರ್ಗಡೆ ನಾವು ಸ್ವಲ್ಪ ಹೊತ್ತಿಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅದು ಯಾರೋ ಕಮೆಂಟ್ ಮಾಡಿದರು, ಯಾಕೆ ನೀವು ಈ ಮನೇಲಿ ಇದ್ದೀರಾ ಅಂತ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಯಾಕೆ ಅಂತ. ನೋಡ್ರಿ ನನ್ನ ಮಗ ಹೆಂಗೆ ಆಟ ಆಡ್ತಿದ್ದಾನೆ ಹೊರಗಡೆ, ಡ್ಯಾನ್ಸ್ ಮಾಡ್ತಿದ್ದಾನೆ. ಅಲ್ಲಿ ಯಾರೋ ಸಾಂಗ್ ಹಾಕಿದ್ದಾರೆ ಪಕ್ಕದ ಮನೇಲಿ, ಅದು ಕೇಳಿಸ್ತಾ ಇದೆ. ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ನಮ್ಮ ಹಸ್ಬೆಂಡ್ ಅಂತೂ ಬರಲೇ ಇಲ್ಲ, ಬಾಡಿಗೆ ಹೋಗಿದ್ರು, ಇನ್ನು ಬಂದಿಲ್ಲ. ನಾನು ನನ್ನ ಮಕ್ಕಳು 3 ಜನ ಮನೇಲಿದ್ದಿದ್ದು. ಅದಕ್ಕೆ ಅಡುಗೆ ಮಾಡಿ ಅನ್ನ ಸಾಂಬಾರು ನಾನು ನನ್ನ ಮಕ್ಕಳು ಊಟ ಮಾಡೋಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ ನೋಡಿರಿ. ಫಸ್ಟ್ ಅವ್ರಿಗೆ ಊಟ ಮಾಡಿಸ್ತೀನಿ, ಆಮೇಲೆ ನಾನು ಮಾಡಿದ್ರಾಯ್ತು ಅಂತ. ನನ್ನ ಮಕ್ಕಳು ಪಾಪ 9 ಗಂಟೆವರೆಗೂ ವೆಯ್ಟ್ ಮಾಡಿದರು. ನೆಕ್ಸ್ಟು ಊಟ ಮಾಡೋಕ್ಕೆ ಇಲ್ಲಿ ನೋಡಿ ಕೂತಿದ್ದೀವಿ. ಬಾಯ್ ಟೇಕ್ ಕೇರ್. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ